ಈ ಮದುವೆ ಮನೆಗಳಲ್ಲಿ ಟೊಮೆಟೊ ರೈಸ್ ಮಾಡ್ತಾರೆ, ತಿಂದರೆ ಸಖತ್ತಾಗಿರುತ್ತೆ. ಸೊ ಅದೇ ಟೇಸ್ಟ್ ಕೊಡುವಂಥ ಟೊಮೆಟೊ ರೈಸ್ನ ನಾನಿವತ್ತು ನಿಮ್ಗೆ ಹೇಳ್ಕೊಡ್ತೀನಿ. ತುಂಬ ಸುಲಭ ಮಾಡೋಕ್ಕೆ, ತಿಂದಮೇಲೆ ನೀವೇ ಹೇಳ್ತೀರಾ ವಾವ್ ಅಂತ. ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಏಲಕ್ಕಿ, ಲವಂಗ, ಚಕ್ಕೆ, ಮೊಗ್ಗು, ಅನಾನಸ್ ಹೂವು, ಜೀರಿಗೆ, ಧನಿಯಾ, ಶುಂಠಿ ಮತ್ತು ಬೆಳ್ಳುಳ್ಳಿ. ನಾನಿಲ್ಲಿ ತೋರಿಸ್ತಿರೋದು 4 ಜನಕ್ಕೆ ಬ್ರೇಕ್ಫಾಸ್ಟ್ಗೆ ಆಗುವಂಥ ಮೆಜರ್ಮೆಂಟ್ಸು. ಸೊ 1 ಸ್ಪೂನ್ ಹಾಕಿದ್ದೀನಿ. ಕರಿಬೇವು ಒಂದು 10 ಎಲೆ, ಬ್ಯಾಡಗಿ ಮೆಣಸಿನ್ಕಾಯಿ 4ರಿಂದ 5 ಹಾಕ್ಕೊಳ್ಳಿ, ಕಲರ್ ಸೂಪರಾಗಿ ಕೊಡುತ್ತೆ. ಖಾರಕ್ಕೆ 3 ಒಣಮೆಣಸಿನ್ಕಾಯಿ ಹಾಕಿದ್ದೀನಿ, ಅವ್ರದ್ದು ತುಂಬ ಖಾರ ಇರಲ್ಲ. ಸೊ ಮತ್ತು ಹಸಿಕಾಯಿ ತುರಿ 3ರಿಂದ 4 ಹಿಡಿ ಹಾಕ್ಕೊಂಡು ಕೆಂಬಣ್ಣ ಬರೋನು ಸಿಮ್ ಫ್ಲೇಮಲ್ಲಿ 2ರಿಂದ 3 ನಿಮಿಷದಷ್ಟು ಹೊತ್ತು ಇದನ್ನು ಫ್ರೈ ಮಾಡ್ಕೋಬೇಕು. ಈ ಫ್ರೈ ಆಗ್ತಿದ್ದಂಗೆ ನಮಗೆ ಪರಿಮಳ ಸೂಪರಾಗಿ ಬರುತ್ತೆ. ಸೊ ಇದನ್ನೆಲ್ಲ ಮಿಕ್ಸಿ ಜಾರಲ್ಲಿ ಹಾಕ್ಕೋಬೇಕು. ತಣ್ಣಗಾದ್ಮೇಲೆ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಈ ಥರ ಪೇಸ್ಟ್ ಫಾರ್ಮ್ಗೆ ರುಬ್ಕೊಳ್ಳಿ. ನೋಡಿ, ನಿಮ್ಗಾಗಲೇ ಗೊತ್ತಾಗ್ತಾ ಇರ್ಬೋದು ಬ್ಯಾಡಗಿ ಮೆಣಸಿನ್ಕಾಯ್ದು ಕಲರು. ನಾವು ಅನ್ಕೊಂತೀವಿ ಕಲರ್ ಹಾಕ್ತಾರೆ ಅಂತ, ಬಟ್ ಅವ್ರು ಕಲರ್ ಹಾಕಲ್ಲ. ಬ್ಯಾಡಗಿ ಮೆಣಸಿನ್ಕಾಯಿನ ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡ್ತಾರೆ. ಸೊ ಅದು ಪಕ್ಕಕ್ಕಿರಲಿ. ಈಗ ಒಂದು ಕುಕ್ಕರ್ ಅಥವಾ ಪ್ಯಾನಲ್ಲಿ ಎಣ್ಣೆ, ಸಾಸಿವೆ, ದಪ್ಪನಾಗಿ ಹಚ್ಕೊಂಡಿರೋಂಥ ಈರುಳ್ಳಿ, ಕರಿಬೇವು, 1 ಕಪ್ನಷ್ಟು ಬಟಾಣಿ, ಸಣ್ಣದಾಗಿ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇವುಗಳನ್ನೆಲ್ಲ ಹಾಕಿ 2 ನಿಮಿಷದ ಕಾಲ ಫ್ರೈ ಮಾಡಬೇಕು. ಈರುಳ್ಳಿ ಎಲ್ಲ ಮೆತ್ತಗಾಗಲಿ. ಈಗ ನಾವು ಪ್ರಿಪೇರ್ ಮಾಡ್ಕೊಂಡಿರೋಂಥ ಪೇಸ್ಟ್ ಹಾಕೋಣ. ಮಿಕ್ಸಿ ಜಾರ್ ತೊಳ್ಕೊಂಡು ಆ ನೀರು ಸಹ ಇದಕ್ಕೆ ಸೇರಿಸಿ, ನಾನು 1 ಲೋಟ ಅಕ್ಕಿಗೆ 3 ಲೋಟ ನೀರು ಟೋಟಲಾಗಿ ಹಾಕಿದ್ದೀನಿ. ಸೊ ಈ ಮಿಕ್ಸಿ ತೊಳ್ಕೊಂಡಿರೋ ನೀರು ಕೂಡ ಆ್ಯಡ್ ಆಗಿದೆ. ನಿಮ್ಗೆ ಅರಳಾಗಿ ಬೇಕು ಅಂದರೆ ಈ ಥರ ಮೆಷರ್ಮೆಂಟ್ ಫಾಲೋ ಆಗಿ. ಸೊ ಈ ಪೇಸ್ಟ್ ಎಲ್ಲ ಆಯಿಲಲ್ಲಿ ಫ್ರೈ ಆಗಲಿ 2-3 ನಿಮಿಷ. ಈ ಥರ ಎಣ್ಣೆ ಸೈಡಲ್ಲಿ ತೇಲುವಾಗ ನಾವು ಟೊಮೆಟೊ ಹಾಕಬೇಕು. ಇದಕ್ಕೆ 3 ಟೊಮೆಟೊ ಹಾಕ್ತಾ ಇದ್ದೀನಿ. ಅದನ್ನು ಈ ಥರ ಉದ್ದುದ್ದಾಗೆ ಹೆಚ್ಕೊಂಡಿದ್ದೀನಿ. ಇದು ಫ್ರೈ ಆಗ್ತಿದ್ದಂಗೆ, ಮೆತ್ತಗಾಗ್ತಿದ್ದಂಗೆ ನಮಗೆ ಸೈಜ್ ಶ್ರಿಂಕ್ ಆಗುತ್ತೆ. ಸೊ ಇದನ್ನು ಒಂದು 5 ಮಿನಿಟ್ಸ್ ಫ್ರೈ ಆಗ್ಲಿಕ್ಕೆ ಬಿಡಿ ಸಿಮ್ ಫ್ಲೇಮಲ್ಲಿ. ಕಂಪ್ಲೀಟಾಗಿ ಫ್ರೈ ಆಗಿದೆ, ಟೊಮೆಟೊ ಎಲ್ಲ ಮೆತ್ತಗಾಗಿದೆ, ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ, ನನ್ನ ಕಿಚನಲ್ಲೆಲ್ಲ ಫುಲ್ ಸೂಪರಾಗಿರೋಂಥ ಅರೋಮ ಬರ್ತಾ ಇದೆ. ಈ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಮೆಜರ್ಮೆಂಟ್ ಪ್ರಕಾರ ನೀರು ಹಾಕಿ ಇನ್ನೊಂದ್ಸಲ ಕಲಸಿ ನೀರು ಚೆನ್ನಾಗಿ ಕುದಿಯಕ್ಕೆ ಬಿಡಿ. ಈ ಪಲಾವ್ಗಳು ಅವ್ರು ಮಾಡಬೇಕಾದ್ರೆ ದಮ್ಮಲ್ಲಿ ಮಾಡ್ತಾರೆ, ಬಟ್ ನಾನು ದಮ್ಮಲ್ಲಿ ಮಾಡಿಲ್ಲ. ಯೂಶಲ್ ಕುಕ್ಕರ್ ಕೂಗಿಸಿ ಮಾಡಿದ್ದೀನಿ. ನಂಬ್ತಿರೋ ಬಿಡ್ತಿರೋ ಕಂಪ್ಲೀಟಾಗಿ ಖಾಲಿ ಆಯಿತು. ನಾನು ಈ ಥರ ಅನ್ನದ ಟೈಪು ಬ್ರೇಕ್ಫಾಸ್ಟ್ ಮಾಡಿದ್ರೆ 2ನೇ ಸಲ ಬಡಿಸ್ಕೊಳ್ಳೋಳೆ ಅಲ್ಲ, ಬಟ್ ಈ ಪಲಾವ್ ಮಾಡಿದಾಗ 2ನೇ ಸಲ ಬಡಿಸ್ಕೊಂಡು ತಿಂದೆ. ಅಷ್ಟು ಇಷ್ಟ ಆಯಿತು ಪರ್ಸ್ನಲ್ಲಾಗೆ. ಸೊ ಡೆಫಿನೆಟಾಗಿ ನೀವೆಲ್ಲರೂ ಇದನ್ನು ಟ್ರೈ ಮಾಡಲೇಬೇಕು. ನೀರು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ತೊಳ್ಕೊಂಡಿರೋಂಥ ಅಕ್ಕಿ ಹಾಕಿ ಇನ್ನೊಂದ್ಸಲ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 3 ವಿಸಿಲಷ್ಟು ಕೂಗಿಸ್ಬಿಡಿ. ವಿಸಿಲೆಲ್ಲ ಕೂದ್ಮೇಲೆ ಕುಕ್ಕರ್ ತಣ್ಣಗಾದ್ಮೇಲೆ ಇದನ್ನು ಓಪನ್ ಮಾಡಿ ಮೆಲ್ಲಗೆ ಮಿಕ್ಸ್ ಮಾಡಿ ರಾಯ್ತ ಜೊತೆ ಸರ್ವ್ ಮಾಡ್ಬೋದು. ನಾನು ಇದಕ್ಕೆ ಟೊಮೆಟೊ ಮತ್ತು ಈರುಳ್ಳಿ ಹಾಕಿ ಸಿಂಪಲಾಗಿ ಮೊಸರು ಬಜ್ಜಿ ಮಾಡಿಕೊಂಡೆ. ಸೊ ನೀವು ಚಟ್ನಿ ಆದರೂ ಮಾಡ್ಕೋಬೋದು. ಮೊಸರು ಬಜ್ಜಿ ಜೊತೆ ಚೆನ್ನಾಗಿರುತ್ತೆ ಅಂತ ನನ್ನ ಫೀಲಿಂಗು. ಸೊ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ವೆಡ್ಡಿಂಗ್ ಅಥವಾ ಕ್ಯಾಟ್ರಿಂಗ್ ಸ್ಟೈಲ್ ಟೊಮೆಟೊ ರೈಸ್ ರೆಡಿ ಆಗುತ್ತೆ ಫ್ರೆಂಡ್ಸ್. ಮಾಡಿ ನೋಡಿ, ನೀವು ಡೆಫಿನೆಟಾಗೆ ಸೂಪರಾಗಿದೆ ಅಂತ ಹೇಳ್ತೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.